ಹಾಯ್ ಎಲ್ಲರಿಗೆ ನಮಸ್ಕಾರ. ಇವಾಗ ನಾನೀಗ ಕಾಟನ್ ಫ್ರಾಕ್ಸ್ ತೋರಿಸ್ತಾ ಇದ್ದೀನಲ್ಲ, ಇವು ಸಮ್ಮರಲ್ಲಿ ನಾನು ಸ್ವಲ್ಪ ಬಿಸ್ನೆಸ್ ಕಡಿಮೆ ಇದರಲಿಂತ ನಾನೇನು ಮಾಡಿದೆ ಅಂದರೆ ಒಂದು ಆಲೋಚನೆ ಮಾಡಿ ಈ ಥರ ಕಾಟನ್ ಫ್ರಾಕ್ಸ್ ಚಿಕ್ಕ ಮಕ್ಕಳಿಗೆ ಸ್ಟಿಚಿಂಗ್ ಮಾಡೋ ಸ್ಟಾರ್ಟ್ ಮಾಡಿದೆ. ಇದು ಸ್ಟೋರಿ ಆಮೇಲೆ ಹೇಳ್ತೀನಿ ನಾನು ನಿಮಗೆ. ಇನ್ನು ಮಾರ್ನಿಂಗ್ ಏನು ನಡೆದೈತೆ ಬ್ರೇಕ್ಫಾಸ್ಟ್ ಅದು ನೋಡಿ ನಮ್ಮ ಮನೆಗೆ. ಇವತ್ತಿನ ಬ್ರೇಕ್ಫಾಸ್ಟ್ನಲ್ಲಿ ಮೊಳಕೆ ಕಾಳು, ಆ್ಯಪಿಲ್ಲು ಮತ್ತು ಗ್ರೇಪ್ಸ್ ಅನ್ಮಾತು. ಯಾಕೆ ಈ ಪೇಪರ್ ಪ್ಲೇಟ್ಸಲ್ಲಿ ಮಾಡ್ತಾ ಇದ್ದೀರಾ ಅನ್ಕೋಬೇಡಿ. ಯಾಕಂದರೆ ನಮ್ಮದು ನೀರು ಬರೋಂಥದ್ದು ಇದೆಯಲ್ಲ ಮೋಟ್ರು, ಆ ಮೋಟ್ರನ್ನ ಇಲ್ಲಿ ಕಚ್ಚಿಬಿಟ್ಟಿದೆ ಇವತ್ತು. ಸೊ ಮನೇಲಿ ನೀರು ಬರ್ತಾ ಇಲ್ಲ. ನೀರು ಬರಲಾರ್ದವಾಗ ನಾವೆಲ್ಲ ಪ್ಲೇಟ್ಗಳೆಲ್ಲ ತಿಂದ್ಬಿಟ್ಟು ಪ್ಲೇಟ್ಗಳು ಇದು ಮಾಡಿಕೊಂಡ್ರೆ ಜಾಮ್ ಮಾಡಿಬಿಟ್ರೆ ತೊಳೆಯೋಕೆ ಕೂಡ ನೀರಿಲ್ಲ. ಸೊ ಅದಕ್ಕೆ ನಾವು ಈ ಪ್ಲ್ಯಾನ್ ಮಾಡಿದ್ವಿ. ಮನಷ್ಟು ಜನಗಳೆಲ್ಲ ಕಲ್ತ್ಬಿಟ್ಟು ಬೇಡ ಇದು ಈ ಯಂತ್ರ ಪ್ಲೇಟ್ ಯೂಸ್ ಮಾಡೋಣ, ಆಮೇಲೆ ತಿಂದು ಬಿಸಾಕ್ಬಿಡೋಣ. ಮತ್ತು ಎಲೆಕ್ಟ್ರಿಷಿಯನ್ ಬಂದು ಅದೆಲ್ಲ ನೀರನ್ನು ವೈರೆಲ್ಲ ಅಟ್ಯಾಚ್ ಮಾಡಿ ಎಲ್ಲ ಮಾಡಿಸ್ಕೊಳಗೆ 2 hours ಆಗೇ ಆಗುತ್ತೆ. ಇದು ಮಾರ್ನಿಂಗ್ ಟೈಮ್ ಬ್ರೇಕ್ಫಾಸ್ಟ್ ಅಲ್ಲ, ನಾವು ಈ ಥರ ಮುಗಿಸೋಣ ಅಂತಂದು ಇದು ಪ್ಲ್ಯಾನ್ ಮಾಡಿಕೊಂಡು ನೋಡಿರಿ ಎಷ್ಟು ಚೆನ್ನಾಗಿ ಬ್ರೇಕ್ಫಾಸ್ಟ್ ಮಾಡಿದ್ವಿ ನಾವು ಇವತ್ತು. ಮೊಳಕೆ ಕಾಳು ಮತ್ತು ಹಣ್ಣು, ಆಮೇಲೆ ದೋಸೆ ಚಟ್ನಿ ಆಯಿತಾ. ಆಮೇಲೆ ಇದು ಮುಗಿಸ್ಕೊಂಡು ನಾನು ಅಂಗಡಿಗೆ ಬಂದುಬಿಟ್ಟೆ. ಇವತ್ತು ಅಂಗಡಿಯಲ್ಲಿ ಏನಾಯ್ತು ಅಂದರೆ ಎಲ್ಲ ನಿನ್ನೆ ಅದು ಕರ್ನಾಟಕ ಬಂದು ಅಂತ ಹೇಳಿದ್ರಲ್ಲ, ಯಾವ ಬಂದು ಇಲ್ಲ. ನಿನ್ನೆ ನೋಡಿದ್ರೆ ನ್ಯೂಸ್ ನೋಡಿದ್ರೆ ಅವ್ರೇನೋ ಕ್ಲೋಸ್ ಮಾಡ್ತಾರೇನೋ ಅಂಗಡಿಗಳೆಲ್ಲ. ಮತ್ತು ನಾವೇನು ಮಾಡೋಣ, ಎಲ್ಲರೂ ಬಂದು ಮತ್ತೆ ಮನೆಗೆ ಹೋಗಿ ಕಷ್ಟ ಆಗುತ್ತೆ ಅಂತಂದು ನಮ್ಮ ಸ್ಟಾಫ್ ಏನು ಮಾಡಿದ್ರು, ಬೇಡ ಮೇಡಮ್ ಬರೋಲ್ಲ ನಾವು ಇವತ್ತು ಅಂತ ಹೇಳಿಬಿಟ್ಟು, ಸರಿ ಬಿಡು ನಾನು ಕೂಡ ಅದೇ ಒಳ್ಳೇದು ಅಂದ್ಕೊಂಡೆ. ಬಟ್ ಇವತ್ತು ನೋಡಿದ್ರೆ ಯಾವುದಿಲ್ಲ, ಹಾಫ್ 50-50 ಕ್ಲೋಸ್. ಒಂದು ಕಡೆ ಕ್ಲೋಸ್ ಮಾಡಿದ್ದಾರೆ, ಒಂದು ಕಡೆ ಆನ್ ಮಾಡಿದ್ದಾರೆ ಅಂಗಡಿಗಳು. ಸರಿ ಆಯಿತು. ಇನ್ನು ಪೂಜೆ ಮಾಡಿಬಿಟ್ಟೆ ದೇವ್ರದ್ದು. ನಾನು ಪೂಜೆ ಮಾಡಿಕೊಂಡು ಆಮೇಲೆ ಇನ್ನೇನು ದೇವ್ರ ಪೂಜೆ ಮಾಡಿ ಮಿಷಿನ್ ವರ್ಕನ್ನು ಹಾಕೋಣ. ಇನ್ನು ಬೇರೆಂದು ತುಂಬ ಕೆಲಸಗಳು ಇರ್ತವೆ, ಯಾವುದೊಂದು ಕೆಲಸ ಇರುತ್ತೆ. ಮತ್ತು ನಾಳೆಗೆ ಕಟಿಂಗ್ ಮಾಡೋದು ಇದೆಲ್ಲ ಕೆಲಸ ಇರ್ತವೆ. ಮಿಷಿನ್ ವರ್ಕ್ ಇತ್ತು ನನಗೆ, ಸ್ವಲ್ಪ ವರ್ಕ್ ಹಾಕೋದು. 2 ಬ್ಲೌಸ್ ಇತ್ತು ಬುಕ್ಕಿಂಗ್ ಆಗಿರೋದು. ಮಿಷಿನ್ ವರ್ಕು ಚಿಕ್ಕ ಮಿಷಿನ್ ನಂದು 450 ಉಷಾ ಜನಮೋ ಅಂತ, ಅದರಲ್ಲಿ ಹಾಕ್ತೀನಿ ನಾನು ವರ್ಕು. ಇದರಲ್ಲಿ ವರ್ಕು ಹಾಕಿ ಆಮೇಲೆ ಬ್ಲೌಸ್ ರೆಡಿ ಮಾಡಿಕೊಂಡು ಕಟಿಂಗ್ ಮಾಡಿ, ಕಟಿಂಗ್ಸನ್ನು ಸ್ವಲ್ಪ ಕಟಿಂಗು ಟೈಲರ್ಸ್ಗೆ ಮನೆಗೆ ಕೊಟ್ಬಿಟ್ಟೆ. ಆಮೇಲೆ ಇನ್ನೇನು ಮಾಡೋದು, ಹಿಂಗೆ ಮಧ್ಯಾಹ್ನ ಆಗಿಬಿಟ್ಟಿತ್ತು. ನನಗೆ ಲಂಚ್ ಟೈಮ್ ಆಯಿತು. ಲಂಚ್ ಟೈಮ್ ಆಗೋಷ್ಟೊಳಗೆ ನಮ್ಮ ಯಜಮಾನ್ರಿಗೆ ಫೋನ್ ಮಾಡಿಬಿಟ್ಟು, ಬಾರಪ್ಪ ಸ್ವಲ್ಪ ಶಾಪಲ್ಲಿ ಕೂತ್ಕೊಳ್ಳಿ ನೀವು, ನಾನು ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಮನೆಗೆ ಹೋಗ್ಬಿಟ್ಟೆ. ಮನೇಲಿ ಹೋದ್ಮೇಲೆ ಊಟ ಮಾಡಿ 2 o'clock ಮನೆಗೆ ಹೋಗ್ತೀನಿ. 2 ಗಂಟೆಗೆ ಮನೆಗೆ ಹೋಗ್ತೀನಿ ಯಾವಾಗಲೂ ನಾನು. 2 ಗಂಟೆ ಮನೆಗೆ ಹೋಗಿಬಿಟ್ಟು ಆಮೇಲೆ ಇನ್ನು ಸಾಯಂಕಾಲ 3 ಗಂಟೆಗೆ ಹಂಗೆ ಮತ್ತೆ ರಿಟರ್ನ್ ಬರ್ತೀನಿ. 3-3:30 ರಿಟರ್ನ್ ಬರ್ತೀನಿ. ಆವಾಗ ಮಕ್ಕಳಿಗೆ ಸ್ನ್ಯಾಕ್ಸ್ ಬೇಕಲ್ಲ ಏನನ್ನ, ಮತ್ತು ಸ್ನ್ಯಾಕ್ಸ್ ಮಾಡೋಕ್ಕೆ ಪ್ರಿಪೇರ್ ಮಾಡಿದೆ. ಏನು ಮಾಡಿದೆ, ಸ್ವಲ್ಪ ನನ್ನ ಹತ್ರ ರಾಗಿ ಅವಲಕ್ಕಿದ್ದು ಮೊನ್ನೆ ಮಾರ್ಕೆಟ್ಗೆ ಹೋದ ತೊಗೊಂಡು ಬಂದಿದ್ದೆ. ರಾಗಿ ಅವಲಕ್ಕಿಗೆ ಸ್ವಲ್ಪ ಪುಟಾಣಿ ಮತ್ತು ಶೇಂಗಾ, ಕರಿಬೇವು ಸೊಪ್ಪು ಎಲ್ಲ ಹಾಕ್ಬಿಟ್ಟು ಚಲೋ ಎಣ್ಣೆಯಲ್ಲಿ ಚೆನ್ನಾಗಿ ಕೆಂಪಗಾಗೋಷ್ಟು ಹುರಿದ್ಬಿಟ್ಟು ಅರಶಿನ ಹಾಕಿ, ಮತ್ತು ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಉಪ್ಪು, ರುಚಿ ತಕ್ಕಂಥ ಉಪ್ಪು ಹಾಕ್ಕೊಂಡು ಟೇಸ್ಟಾಗಿ ಸ್ವಲ್ಪ ರಾಗಿ ಅವಲಕ್ಕಿ ಹಾಕಿಬಿಟ್ಟು ಈ ಥರ ಸಾಯಂಕಾಲ ಸ್ನ್ಯಾಕ್ಸ್ ಸಲಾಗ ನಾನು ಪ್ರಿಪೇರ್ ಮಾಡಿದ್ದೀನಿ. ಇವಾಗ ಈ ಥರ ಸ್ನ್ಯಾಕ್ಸ್ ಸಾಯಂಕಾಲ ಮಕ್ಕಳಿಗೆ ಬೇಕೇ ಬೇಕು, ಯಾವುದೊಂದು ಸ್ನ್ಯಾಕ್ಸ್ ಬೇಕಂತಾರೆ ನೋಡಿ. ಸ್ಟವ್ ಆಫ್ ಮಾಡಿಬಿಟ್ಟು ನೀಟಾಗಿ ಅದನ್ನು ರೆಡಿ ಮಾಡಿಕೊಂಡು, ಇದರಲ್ಲಿ ಪೇಪರ್ ಅವಲಕ್ಕಿ 1 kg ಒಂದು ಕೆ ಜಿ ಅಲ್ಲ, 100 ರೂಪಾಯಿಗೆ ನಾನು 3 ಸೇರು 4 ಸೇರು ಕೊಟ್ಟಿದ್ದರು. 4 ಸೇರನ್ನು ಕೊಟ್ಟಿದ್ದರು. ಅದನ್ನು ಹಾಕಿದೆ. ಕಡಾಯಿ ಚಿಕ್ಕದಾಯಿತು, ಅವಲಕ್ಕಿ ಜಾಸ್ತಿ ಆಯಿತು. ಇದನ್ನು ಕಲ್ಸೋಕ್ಕೆ ಬರ್ತಾಯಿಲ್ಲ. ಹಂಗೆ ನೋಡಿದೆ, ಕಲ್ಸೋಕೆ ಪ್ರಯತ್ನ ಮಾಡಿದೆ, ಬರಲಿಲ್ಲ. ನೋಡಿ ಕೆಳಗಿಂದ ಏನಾಯ್ತು ಅಂದರೆ ಶೇಂಗಾ ಅವೆಲ್ಲ ಮೇಲೆ ಬರ್ತಾನೇ ಇಲ್ಲ. ಕಡಾಯಿ ಚಿಕ್ಕದಾಗೋಯ್ತಲ್ಲ. ಆವಾಗ ಏನು ಮಾಡಿದೆ, ದೊಡ್ಡದೊಂದು ಪ್ಲೇಟ್ ತೊಗೊಂಡ್ಬಿಟ್ಟೆ. ಪ್ಲೇಟ್ ತೊಗೊಂಡು అయినా ಟ್ರೈ ಮಾಡ್ತಾಯಿದ್ದೀನಿ. ಕರಿಬೇವೆಲ್ಲ ಮೇಲೆ ಬಂತು, ಬಟ್ ಪುಟಾಣಿ ಶೇಂಗಾ ಅವೆಲ್ಲ ಬರ್ತಾನೆ ಇಲ್ಲ ಮೇಲೆ. ಅವಾಗ ಏನು ಮಾಡಿದೆ, ಸುಮ್ಮನೆ ಕಿರಿಕಿರಿ ಬೇಡಪ್ಪ ಅಂತಂದು ಈ ಥರ ಪ್ಲೇಟಲ್ಲಿ ಹಾಕ್ಬಿಟ್ಟು ನೀಟಾಗಿ ಕಲಿಸ್ಕೊಂಡು ನೋಡಿರಿ ಮಕ್ಕಳಿಗೆಲ್ಲ ಸರ್ವ್ ಮಾಡಿಬಿಟ್ಟು ನೀಟಾಗಿ ಸಾಯಂಕಾಲ ಸ್ನ್ಯಾಕ್ಸ್ ತಿಂದು ಸ್ವಲ್ಪ ಟೀ ಕುಡ್ಕೊಂಡು ಇನ್ನು ಶಾಪಿಗೆ ಬಂದುಬಿಟ್ಟೆ ನಾನು. ಶಾಪಿಗೆ ಬಂದು ಅದು ಮುಂದೆ ಫ್ರಾಕ್ಸ್ ತೋರಿಸಿದ್ನಲ್ಲ, ಆ ಫ್ರಾಕ್ಸ್ ಇವಾಗ ನೋಡಿ. ಒಂದು ಗ್ರೀನ್ ಕಲರು ಫ್ರಾಕು ನಾನು ಫಸ್ಟೇ ಸ್ಟಿಚಿಂಗ್ ಮಾಡಿಟ್ಟಿದ್ದೆ. ಅದನ್ನು ನೋಡಿಬಿಟ್ಟು ಕಸ್ಟಮರು ಚೆನ್ನಾಗಿದೆ ನಮಗೊಂದು ಹೊಲ್ದು ಕೊಡು ಅಂದರು. ಕಲರು ಚಾಯ್ಸ್ ಮಾಡೋಕ್ಕೆ ಹೇಳಿದ್ರೆ ಅವ್ರು ವೈಟ್, ನನ್ನ ಹತ್ರ ಸ್ವಲ್ಪ ಕ್ಲಾತುಗಳಿದ್ವು, ವೈಟು ಕ್ಲಾತು ತಂದುಬಿಟ್ಟು ನಾನು 1 ಮೀಟ್ರ್ ಅಂತ 1 ಮೀಟ್ರ್ ಲೈನಿಂಗ್ ಕ್ಲಾತು, 1/2 ಮೀಟ್ರ್ ಲೈನಿಂಗ್ ಕ್ಲಾತು, 1 ಮೀಟ್ರ್ ಮೇನ್ ಕ್ಲಾತು. ಆವಾಗ ಲೇಸು, ವೈಟ್ ಲೇಸ್ ಕೂಡ ನಾನು ಅಟ್ಯಾಚ್ ಮಾಡಿದೆ. ಯಾಕಂದರೆ ಲೇಸ್ ಹಾಕಿದ್ರಲ್ಲಿಂದ ಫ್ರಾಕು ತುಂಬ ಲುಕ್ ಬರುತ್ತೆ. ಸ್ವಲ್ಪ ಬಿಸ್ನೆಸ್ ಕಡಿಮೆ ಇದೆ ಹೇಳ್ಬೇಕಾದ್ರೆ ಇವಾಗ ಟೈಲರ್ಸ್ಗೆಲ್ಲನೂ. ಎಲ್ಲ ಸಂಗತಿ ಗೊತ್ತಿಲ್ಲ, ಬಟ್ ನಮಗಂತೂ ಕಡಿಮೆ ಇದೆ. ಸೊ ಏನೋ ಒಂದು ಮಾಡಬೇಕು ಅಂತಂದು ಯಾವಾಗಲೂ ನನ್ನ ತಲೆಯಲ್ಲಿ ಯಾವುದೋ ಒಂದು ಆಡ್ತಾನೆ ಇರುತ್ತೆ, ಯಾವುದೋ ಒಂದು ಮಾಡಬೇಕು ಅನ್ನೋದೊಂದು ಇರುತ್ತೆ ನನಗೆ. ಹಿಂಗೆ ಮಕ್ಕಳಿಗೆ ಫ್ರಾಕ್ ಹೊಲಿಯೋದ್ರಿಂದ ತುಂಬ ಇಷ್ಟ. ಚಿಕ್ಕ ಫ್ರಾಕ್ಗಳೆಲ್ಲ ಹೊಲಿಯೋದಂತ ನಾನು. ಅಂದರೆ ಕ್ಲಾತ್ ಕೂಡ ವೇಸ್ಟ್ ಮಾಡಲ್ಲ, ಯಾವ ಕ್ಲಾತು ಕೂಡ. ಈ ಥರ ಫ್ರಾಕ್ ಸ್ಟಿಚ್ ಮಾಡಿದೆ, ತುಂಬ ನೀಟಾಗಿ ರೆಡಿಯಾಗಿ. ಒಂದು ಫ್ರಾಕ್ ನೋಡಿದ್ರೆ ಇನ್ನೊಬ್ರು ಆರ್ಡ್ರ್ ಕೊಡ್ತಾರೆ. ಆ ಥರ ಹಂಗೆ ಬಿಸ್ನೆಸ್ ಯಾವುದೋ ಒಂದು ಹೊಲಿಯೋಕ್ಕೆ ಸಿಗುತ್ತಲ್ಲ ನಮಗೆ. ನಮ್ಮ ಕೈಯಲ್ಲಿ ಕೆಲಸ ಇದ್ದಾಗ ನಾವು ಅದನ್ನು ಯೂಸ್ ಮಾಡ್ಕೊಳ್ಳೇಬೇಕು.
ಕಟಿಂಗು ನಾನೇ ಮಾಡಿ ಸ್ಟಿಚಿಂಗ್ ನಾನೇ 2 ಫ್ರಾಕ್ ರೆಡಿ ಮಾಡಿಬಿಟ್ಟೆ. 1 ಅವರ್ ಕೂಡ ಆಗಲ್ಲ, ನನಗೊಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಲಿ ಮುಗಿಸ್ಬಿಡ್ತೀನಿ ಸ್ಟಿಚಿಂಗ್ ಮಾಡಿಕೊಂಡು ಲೇಸ್ ಅಟ್ಯಾಚ್ ಮಾಡಿ. ಆಮೇಲೆ ಫ್ರಾಕ್ಸು ನೋಡಿ ಈ ಥರ ರೆಡಿ ಮಾಡಿ ನಾನು ನಾವೇನು ಮಾಡಿ ಒಂದು ಸ್ಟಿಚಿಂಗ್ ಮಾಡಿ ನಾವು ಡಿಸ್ಪ್ಲೇ ಮಾಡಿದ್ರೆ ಅದನ್ನು ನೋಡಿ ಇನ್ನೊಬ್ರು ಆರ್ಡ್ರ್ ಕೊಡ್ತಾರಲ್ಲ, ಈ ಥರ ಪ್ರಯತ್ನ ಮಾಡಬೇಕು. ಯಾವುದೇ ಒಂದು ಪ್ರಯತ್ನ ಮಾಡಿದ್ರೆ ಅದ್ರ ಫಲಿತ ಕಂಪಲ್ಸರಿ ಸಿಗುತ್ತೆ. ಆ ಥರನೇ ನಾನು ಇವಾಗ ಸ್ಟಿಚ್ ಮಾಡಿಬಿಟ್ಟು, ಕೆಲಸ ಇಲ್ಲ ಅಂತ ಸುಮ್ಮನೆ ಕೂತ್ಕೊಂಡಿಲ್ಲ, ಯಾವುದೋ ಒಂದು ಕೆಲಸ ಮಾಡೇಬೇಕು ಅಂತ ಆಲೋಚನೆ ಮಾಡಿಬಿಟ್ಟು ಈ ಥರ ಫ್ರಾಕ್ಸ್ನ ಸ್ಟಿಚ್ ಮಾಡಿದ್ದೀನಿ. ನೋಡೋಣ, ಒಂದು ಪ್ರಯತ್ನ ಮಾಡಿದ್ರೆ ತಪ್ಪಿಲ್ಲಲ್ಲ, ಇದು ಎಷ್ಟು ಮಟ್ಟಿಗೆ ಸಹಕಾರ ಮಾಡುತ್ತೆ ಅನ್ನೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.